ನಮಸ್ತೆ ಪೀಪಲ್ಸ್. ಇವತ್ತು ಯಾಮಿನಿ ಪ್ರಭಾಕರ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ. ಅಕ್ಷಯ್ ಪ್ರಭಾಕರ್ ಅವ್ರ ಅಣ್ಣನಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಟ್ಟಿಗೆ ಸೇರಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಯಾಮಿನಿ ಹೇಳ್ತಾಳೆ, ನೆಕ್ಸ್ಟ್ ಅವಳು ಕಂಟಿನ್ಯೂ ಮಾಡ್ತಾಳೆ. Hi guys, this is Yamini Prabhakar. Today we are going to hometown because of Yugadi Abba, and here my brother. How you feeling? ಬೆಂಗಳೂರು ಲೈಫು, ಕೆಲ್ಸಕ್ಕೆ ಬ್ಯುಸಿಲಿ ಮನೆಗೆ ಹೋಗ್ತಿರೋದು ಒಂಥರ ಖುಷಿ. ನಮ್ಮೂರು ನಮಗೆ ಚಂದನೇ ಅಲ್ಲ. ಇದು ಎರಡನೇ ತಾಯಿ. ಅವರು ಮೊದಲನೇ ತಾಯಿ ಹತ್ರ ಹೋಗ್ಲೇಬೇಕಲ್ಲ. ಚೆನ್ನಾಗಿದೆ ಫೀಲಿಂಗ್. ವಿದ್ಯಾ ಕೊಟ್ಟಿದ್ದ ತಾಯಿ ಒಂದು ಕಡೆ ಆದರೆ ಹೇಳಲ್ಲ ನಾವು ಅದೆಲ್ಲ. Yes, ಅದು ನಾನೇ. ಇವತ್ತೇನಾಗಿದ್ದಾನೆ ಅದಕ್ಕೆಲ್ಲ ನಾನೇ. ಹಂಗೆ ಹೇಳ್ತಾ ಇದ್ದೀರಾ ನೀವು, ಹಂಗೆ ಬರ್ತಾ ಇದ್ದೀರಾ. ಹಂಗೆ ಬಂದರೆ ಓಕೆ. ಯಾಕೆ ಹೆಂಗಿತ್ತು ಲೈಫ್? ಹೆಂಗಾಯ್ತು ಲೈಫು ಒಂದು ಕಡೆ ಹೆಂಗೆ ಆಗ್ಬಿಡೈತೆ ಅಂದರೆ, ಅವಾಗ ತಟ್ಟೆ ಹಿಡ್ಕೊಂಡು ಬಿಸಿ ಊಟಕ್ಕೆ ಓಡಾಗ್ತಿದ್ದಿದ್ದು ಲೈಫು ಚೆನ್ನಾಗೈತೆ. ಯಾವ ತೊಂಬರಾಟ ಇಲ್ಲ, ಏನಿಲ್ಲ. ಏನೋ ನಮ್ಮ ಮಿಸ್ಗಳು, ನಮ್ಮ ಇವ್ರುಗಳು ಹೋಮ್ ವರ್ಕ್ ಮಾಡಿ ಇನ್ನೊಂದು ಮಾಡು ಅನ್ನೋವು, ನಾವು ಯಾರ್ಯಾರಿಗ ಕೊಟ್ಟು ಬರ್ಸುವು, ಅದೊಂದು ಬಿಟ್ರೆ ಏನು ಲೈಫ್ ಚೆನ್ನಾಗೇ ಇತ್ತು ಅವಾಗ. ಏನೋ ನಮ್ಮ ಅಪ್ಪ ನಾಯಿ ಕೊಡ್ದಂಗೆ ಹೊಡಿಯೋದು, ಅದೆಲ್ಲ ತಪ್ಪಿಸ್ಕೊಂಡ್ರೆ ಅಂದರೆ ಲೈಫ್ ಚೆನ್ನಾಗಿ. ಈಗ ಮೆಂಟಲಿ ಪ್ರೆಷರು ತುಂಬ ಆಗ್ಬಿಟ್ಟಿದೆ, ಕಮಿಟ್ಮೆಂಟ್ಸ್ ಬಂದಿದೆ. ಈಗ ಒಂದು ಸ್ವಲ್ಪ ಕಾಸಿರೋದ್ರಿಂದ ಎಲ್ಲ ಚೆನ್ನಾಗೈತೆ, ಆದರೂ ಚೆನ್ನಾಗಿಲ್ಲ. ಅವಾಗ ಏನೂ ಚೆನ್ನಾಗಿರ್ಲಿಲ್ಲ, ಆದರೂ ಚೆನ್ನಾಗೈತೆ. ಇವಾಗ ಎಲ್ಲ ಐತೆ, ಚೆನ್ನಾಗೈತೆ, ಆದರೂ ಚೆನ್ನಾಗಿಲ್ಲ. ಇನ್ನೊಬ್ರು ಕ್ಯಾಂಡಿಡೇಟ್ ಇದ್ದಾರೆ ನಮ್ಮ ಕಡೆ. ದಟ್ಸ್ ಮಂತೇಶ್ ಎಸ್ ಗೌಡ. ಇದೆಲ್ಲ ನೋಡ್ಬಿಟ್ಟು ನಿನ್ನ ಗರ್ಲ್ಸ್ ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ನಿನ್ನ ಇನ್ಸ್ಟಾಗ್ರಾಮ್ ಐಡಿ ತಗೊಂಡ್ರೆ ಏನು ಮಾಡ್ತೀಯ? ಧಾರಾಳವಾಗಿ ಕೊಡ್ತಾನೆ. ಅಲ್ಲ ಸಮ್ವಾಟ್ ಲೈಕ್ ಅವ್ರು ಬಂದ್ಬಿಟ್ಟು ಇವಾಗ ಮಂತೇಶ್ ಎಸ್ ಗೌಡ ಅಂತ ಹೇಳ್ದೆ ಅಲ್ವಾ, ವಾಟ್ ಇಫ್ ಅವ್ರು ಹೋಗ್ಬಿಟ್ಟು ಸರ್ಚ್ ಮಾಡ್ತಾರೆ, ನಿನ್ನನ್ನು ಫೈಂಡ್ ಔಟ್ ಮಾಡ್ತಾರೆ, ದೆಲ್ಗೋನ ಸೆಂಡ್ ರಿಕ್ವೆಸ್ಟ್ ಎಲ್ಲ ಮಾಡ್ತಾರೆ, ಅವಾಗ ಅಕ್ಸೆಪ್ಟ್ ಮಾಡ್ತಾನೆ. ಹೇಗೆ ಹೋಗ್ತಿರೋದು? ಹಿಂಗಿದೆ ಫಸ್ಟ್ ಯಾವಾಗ ಊರು ಬಿಡ್ತಿದ್ದ ಬೆಂಗಳೂರು ಅಂತ ಖುಷಿ ಇದೆ, ಖುಷಿನೇ ಬೇರೆ. ಹೀಗೆ ಟೆಂಪ್ರವರಿ ಖುಷಿ, ಇನ್ನೇನ್ ಮಾಡಕ್ಕಾಗುತ್ತೆ. ಅಮ್ಮನ ಊಟ ಪರ್ಮನೆಂಟ್ ಖುಷಿ ಬೇಕು ಅಂದ್ರೆ ನೀನು ಗುಂಡಿ ಒಳಗೆ ಹೋಗ್ಬೇಕು. ಇದೇನಿದ್ರು ಟೆಂಪ್ರವರಿ ಖುಷಿನೇ ಇವೆಲ್ಲ. ಟೆಂಪ್ರವರಿ ಖುಷಿ. ನಿಮ್ದು ಹಾಸ್ಟೆಲ್ ಲೈಫ್ ಬಗ್ಗೆ? ನನ್ನ ಹಾಸ್ಟೆಲ್ ಲೈಫಾ? ನನ್ನ ಹಾಸ್ಟೆಲ್ ಲೈಫು ನಾನು 5th ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅವು ನಮ್ಮ ಅಪ್ಪನ ಫ್ರೆಂಡು ಬಸವರಾಜ್ ಮೇಷ್ಟ್ರು ಅಂತ ಇದ್ದಾರೆ, ತುಂಬ ಒಳ್ಳೆಯವರು, ಅದರಲ್ಲಿ 2 ಮಾತಿಲ್ಲ. ಬಟ್ ಅವ್ರು ಕರೆಕ್ಟಾಗಿ ಟ್ರೈನ್ ಮಾಡಿದ್ರು, ನನ್ನನ್ನು ಎಲ್ಲ ಪಾಸ್ ಆಗೋ ಥರನೇ ಮಾಡಿದ್ರು. ಬಟ್ ನನಗೇನಂತ ಅಂದರೆ, ಇವಾಗ ನಾನು ಪಾಸ್ ಆದರೆ ಎತ್ತಿ ಹಾಕ್ಬಿಡ್ತಾರಲ್ಲ ಆಚೆ, ಇಂಥ ಒಳ್ಳೆ ಲೈಫ್ನ, ಲಕ್ಸುರಿ ಲೈಫ್ನ ಬಿಟ್ಟೋಗ್ಬೇಕಲ್ಲ ಅನ್ನೋದು ಒಂದಿದು. ಓದೆ, ಅವ್ರು ನನಗೆಲ್ಲ ಆನ್ಸರ್ಸ್ ಗೊತ್ತಿದ್ರು. ಏನು ಸುಮ್ಮನೆ ಕಾಟಾಚಾರಕ್ಕೂ ಏನು, ನಾನು ಎಷ್ಟೋ ಅವರ್ ಎಕ್ಸಾಮ್ ಇತ್ತು, ನಾನು ಬೇಗನೆ ಮುಗಿಸ್ಬಿಟ್ಟಿದ್ದೆ. 3 hours ನಾನು ಏನೇನೋ ಸುಮ್ಮನೆ ಬರ್ದಾಕ್ಬಿಟ್ಟಿದ್ದೆ. ಹೆಂಗಿದ್ರು ರಿಸಲ್ಟ್ ಬಂತು, ಇನ್ನು ನಾನು ಹೊಗೆ ಅಂತ ಗೊತ್ತಾಯಿತು. ನಮ್ಮ ಡ್ಯಾಡಿ ಬಿಟ್ಟಿಲ್ಲ, ಮತ್ತೆ ಎತ್ಕೊಂಡು ಹೋಗಿ ಇನ್ನೊಂದೆಲ್ಲೋ ಗೌರ್ಮೆಂಟ್ ಸ್ಕೂಲ್ಗೆ, ಫಸ್ಟ್ ಇದರಲ್ಲಿದ್ದೆ ದೊಡ್ಡದಾಗಿ ಪ್ರೈವೇಟ್ ಸ್ಕೂಲಲ್ಲಿ ಎತ್ಕೊಬಂದು ನನ್ನ ಮಗುಗೆ ತಿಕ್ಕಾಕೋಬೋದು ಹೇಳಿ ಅಲ್ಲಿ ಹಾಕಿದ್ರು. ಅಲ್ಲಿ 2 ವರ್ಷ ಒಳ್ಳೆ ನಮ್ಮೂರ ಫ್ರೆಂಡ್ಸ್ ಜೊತೆ ಜಾಲಿ ಮಾಡಿದೆ. ಮತ್ತೆ ಅವ್ರಿಗೆ ಪಟ್ಟಿ ದಾಸೆನ ಬಿಡಬಾರ್ದು ಅನ್ನೋದು ನಮ್ಮ ಅಪ್ಪನ ಛಲ. ಮತ್ತೆ ಎತ್ಕೋದ್ರು ಗಿರಿಯಾಪುರಾಗೆ ಹಾಕಿದ್ರು. ಈಗ ಫಸ್ಟೇ ಹೇಳ್ತಾನೆ ಕರ್ಕೊಬಿಟ್ರು, ಮೊದಲು ಮಾಡ್ದಂಗೆಲ್ಲ ಮಾಡಬೇಡ, ಅಲ್ಲೂ ಎಕ್ಸಾಮ್ ಇತ್ತು, ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಪಾಸ್ ಆಗಲೇಬೇಕು ನೀನು ಇದರಲ್ಲಿ ಅಂತ. ಮ್ಯಾಥ್ಸು, ಇಂಗ್ಲೀಷು, ಸೈನ್ಸು, ಒಟ್ಟಿನಲ್ಲಿ ನನಗೆ ನೆನಪಿರೋದು ಇಂಗ್ಲೀಷು, ಮ್ಯಾಥ್ಸು ಇತ್ತು, ಅದ್ರ ಜೊತೆ ಇನ್ನೊಂದಿತ್ತು ಸಬ್ಜೆಕ್ಟು, ಅದು 3 hours ಇತ್ತು. ಅದನ್ನು ಪಾಸ್ ಮಾಡಿದೆ. ಅಲ್ಲಿ ಪಾಸ್ ಮಾಡಿ ಸೇರಿಸಿದ್ರು. ಏನೋ ಒಳ್ಳೆ ಇದು ಅಂತ ಅಂದ್ಕೊಂಡ್ರೆ, ಸ್ವಾಮೀಜಿಗಳ ಥರ ಮಠ ಅದು. ಸಂಜೆ ಪಂಚೆ ಉಡ್ಕೋಬೇಕು, ವಿಭೂತಿ ಬಳ್ಕೋಬೇಕು, ಬನಿಯನಲ್ಲಿರಬೇಕು, ಓದೋಕ್ಕೆ ಸ್ಟಡಿ ಹಾಲ್ಗೆಲ್ಲ ಹಾಲ್ಗೆ ಬರಬೇಕು ರೂಮಿಂದ ಎದ್ದು. ಯಾವುದೋ ಸೈಕ್ ಜಾಗಕ್ಕೆ ಹಾಕ್ಬಿಟ್ರು ನನ್ನ. ಹೆಂಗಿದ್ದೆ ಅಂದರೆ ಫುಲ್ಲು ಪೊಳ್ಳಾಟ ಹೊಡ್ಕ ಇದ್ದವನ್ನ ಎತ್ಕೊ ಹೋಗಿ ಜೈಲ್ಗೆ ಹಾಕ್ದಂಗೆ ಆಗೋಯ್ತದೋ.
ತಗೋ ಅಲ್ಲಿ ಬೇರೆ ನಮ್ಮದು ರೈವಲ್ರಿ ಸ್ಟಾರ್ಟು. ಯಾವಾಗ ಸ್ಟೂಡೆಂಟ್ ಜೊತೆನಾರ ಸ್ಟಾರ್ಟ್ ಮಾಡಿದ್ದೀವಾ, ಪಿ ಟಿ ಸರ್ ಜೊತೆ. ನನ್ನ ಮಗ ಹೊಡಿಯೋನು ಯಾರು ಏನೇ ಮಾಡಿದ್ರು ಕರೆದಿ ನನಗೆ ಹೊಡಿಯೋನು. ಅದು ಎಷ್ಟು ಜಂಡು ಬಾಂಬ್ಗಳು ಖಾಲಿ ಆಗ್ಬಿಡೈತೋ ತಿಗು ಕಚ್ಚಿ ಹಚ್ಚಿ ಫುಲ್ ತಿಕಾಲೆಲ್ಲ ಕ್ಲೀನ್ ಮಾಡಾಕ್ಬಿಡೋ ಬಡ್ಡಿ ಐದೋ ಹೊಡೆದು ಮತ್ತೆ ಜಂಡು ಬಾಂಬ್ಗೆ ಅಂಬಾಸಿಡರ್ ಆಗಿಲ್ಲ, ಚಾನ್ಸ್ ಸಿಕ್ಕಿಲ್ಲ. ಅದೆಲ್ಲ ವಿಡಿಯೋದಲ್ಲಿ ಸರಿಯಾಗಿದ್ರೆ ಪಕ್ಕ ನನ್ನ ಅಂಬಾಸಿಡರ್ ಮಾಡಿರೋರು. ಒಂದು ದಿವಸ ನಮ್ಮ ಅಮ್ಮ ಬಂತು, ಲೇಟ್ ಆಗ್ಬಿಡ್ತು ಅಂತ ಅಲ್ಲೇ ಉಳ್ಕೊಂಬಿಟ್ರು. ಅವ್ರು ನಮ್ಮಮ್ಮ ಅಂತ ಪಿ ಟಿ ಸರಿಗೆ ಗೊತ್ತಿಲ್ಲ. ಮತ್ತೆ ನಾನು ಎಲ್ಲೋ ಗುಂಪಲ್ಲಿ ಓದ್ತಿದ್ದವನ್ನ ಎದ್ದಿ ಕರ್ಸ್ಬಿಟ್ಟು ನನ್ನ ಮಗಂಗೆ ಚಟ ನಂಗೆ ಹೊಡೆಯೋದೇ ಚಟ ಹೊಡೆದ. ಏನೂ ತಪ್ಪು ಮಾಡಿಲ್ಲ, ಯಾಕೆ ಹೊಡೆದೆ ಅಂತ ನಮ್ಮಮ್ಮ ಎಕ್ಕೊಂಡು ರುಬ್ಬಿದ್ರು ಅವನಿಗೆ ಜಿಗ್ ಚಾಕ್ ಅಂತ. ಅವತ್ತು ಖುಷಿ. ಮಾಮಾಸ್ ಬಾಯ್ ಗೈಸ್. ಪೀಚೆ ಅಷ್ಟೇ ಜಾಸ್ತಿ ತಿರುಗಿಸೋದು, ಮೆಸ್ಸಾಲಲ್ಲಿ ತಿರುಗಿಸ್ಬಿಟ್ಟು ಪ್ಲೇಟ್ ಬಿಡಿಸಿ ಸೌಂಡ್ ಡಮಾರ್ ಅಂತ ಬರ್ಸೋದು, ಇದೆಲ್ಲ ಮಾಡ್ತಾ ಇದ್ದೆ. ಅದನ್ನೆಲ್ಲ ನೋಟ್ ಮಾಡ್ಕೊಬಿಟ್ಟು ನನ್ನ ಮಗ ಡೈಲಿ ಇವನೇ ನನಗೆ ಆಹಾರ ಅನ್ನೋ ಥರ ಇಟ್ಕೊಂಬಿಟ್ಟ. ನಾನು ಕಪಿ ಚೇಷ್ಟೆ ನಿಲ್ಸಿದ್ರು ಅವ್ನು ಹೊಡೆಯೋದು ನಿಲ್ಸಿಲ್ಲ ನನಗೆ. ಹೆಂಗೋ ಒಂದು ದಿವಸ ನಮ್ಮ ಅಮ್ಮನ ಕೈಲಿ ತಗ್ಲಾಕೊಂಡು ಬೈಸ್ಕೊಂಡು ಅವತ್ತಿಂದ ನಿಲ್ಲಿಸ್ತಾ. ಅದಾದ್ಮೇಲೆ ಮತ್ತೆ 1 ವರ್ಷ ಕಂಪ್ಲೀಟ್ ಮಾಡಿ ನಮ್ಮ ಅಮ್ಮಂಗೆ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಅಮ್ಮ ಬಂದು ನಮ್ಮ ಅಪ್ಪಂಗೆ ತಲ್ದಿಮ್ ಸ್ಟೋರಿಲಿ ತಲ್ದಿಂಬೆಲ್ಲ ನೆನೆಸ್ಬಿಟ್ಟು ಕರ್ಕೊಂಬಂದ್ರು ವಾಪಸ್ಸು 10th ಕರ್ಕೊಂಬಂದಾದ್ಮೇಲೆ ಮತ್ತೆ 9th 10th ನಮ್ಮೂರಲ್ಲೇ ಮತ್ತೆ ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಥರ ಪಾಸ್ ಆದೆ. ಮಾಡಬೇಕು ಅವೆಲ್ಲ. ರಿಚೆಸ್ಟ್ ಗಾಡಿ ಹೋಗ್ತಿದೆ ಗೈಸ್, ಗೋಲ್ಡು, ರೆಡ್ ಗೋಲ್ಡ್. ಓ, ಊಟ ತಿಂಡಿ ಎಲ್ಲ ಹೆಂಗಿರ್ತಿತ್ತು? ಯಾವುದು ಮನೇಲ? ಹಾಸ್ಟೆಲ್ ವರ್ಸ್ಟ್. ಒಂದೇ ಥರ ಡಿಶ್ನ ತಿರ್ಗಾ ಮುರ್ಗಾ. ಈಗ ವೀಕ್ಲಿ ನನಗೆ ನೆನಪಿರೋದು, ಈಗ ಇಲ್ಲಿ ಗಿರಿಯಾಪುರದ ಹಾಸ್ಟೆಲ್ ನೆನಪಿರೋದು ಬೀಟ್ರೋಟು, ಆಲೂಗೆಡ್ಡೆ, ಕಾಯಿ, ಅವೆಲ್ಲ. ಚಪಾತಿ ಗಿಪಾತಿ ಎಲ್ಲಿತ್ತು ನಮಗೆ? ಅನ್ನ ಜೊತೆ ಚಟ್ನಿ ಉಪ್ಪಿನಕಾಯಿ ಅಷ್ಟೇ ತಿನ್ಬೇಕಾಗಿದ್ದು ನಾವು. ಅದ್ರ ಜೊತೆ ಏನೋ ಬೀಟ್ರೋಟೇ ನಮ್ಗೆ ಇದು ಏನೋ ಸ್ಪೆಷಲ್ ಡಿಶ್ ಥರ ಬರ್ತಾ ಇದ್ದಿದ್ದು. ಮತ್ತು ಬೀಟ್ರೋಟ್ ಸಾಂಬಾರು, ಬರೀ ಬೀಟ್ರೋಟಲ್ಲೇ. ಅಯ್ಯೋ ಯಾಕೆ ಹೇಳ್ತೀರಾ, ಅದಾಗೋಯ್ತು ಅದೆಲ್ಲ. ಅವನ ಅಜ್ಜಿ ನಾಡ ದೊಡ್ಡ ಸ್ಟೋರಿ ಅವು. ಅವನ್ನ ಇಲ್ಲಿಂದ ಅಡಲ್ಟ್ ಸ್ಟೋರಿ. ನಮ್ಮದು 10th ಕಂಪ್ಲೀಟ್ ಆಗಿದ ತಕ್ಷಣ ಅಡಲ್ಟ್ ಸ್ಟೋರಿ. ಆ ವಿಡಿಯೋಸ್ ಎಲ್ಲ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಬಂದು ನೋಡಬೇಕು, ಯಾಕೆಂದರೆ ಅದು 18+. ಅವ್ರದ್ದೇನೋ ಚಾನಲ್ ಓಪನ್ ಆಗಿಲ್ಲ ಗೈಸ್, ಆಗುತ್ತೆ, ಅತಿ ಶೀಘ್ರದಲ್ಲಿ ಆಗುತ್ತೆ. ಆಗಲೇಬೇಕಪ್ಪ. ಲೈಕ್ ಎಲ್ಲದನ್ನು ಇದೆ, ಬಟ್ ಸ್ಟಿಲ್ ಈಸ್ ಲೈಕ್ ನಾಟ್ ರೆಡಿ ಟು ಓಪನ್ ಇಸ್ ಯೂಟ್ಯೂಬ್ ಚಾನಲ್. ಲೈಕ್ ಮೈಕ್ ಇಟ್ಕೊಂಡಿದ್ದಾರೆ, ಕ್ಯಾಮ್ಸ್ ಇದೆ ಆ್ಯಂಡ್ ಫೋನ್ಸು ಎಲ್ಲದನ್ನು ಇಟ್ಕೊಂಡಿದ್ದಾರೆ, ಬಟ್ ಸ್ಟಿಲ್ ಏನು ಇನ್ನೂ ಸ್ಟಾರ್ಟ್ ಮಾಡಿ. ಚಾನಲಲ್ಲಿ ಇನ್ನೊಬ್ರು ಪರ್ಸನ್ ಇದ್ದಾರೆ ಆ್ಯಂಡ್ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ಪ್ಯಾಂಪರ್ಡ್ ಕಿಡ್, ಬಿಕಾಸ್ ಅವರು ನಮ್ಮಷ್ಟೆಲ್ಲ ಹಾಸ್ಟೆಲ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಹೌ ಇಸ್ ಯುವರ್ ಹಾಸ್ಟೆಲ್ ಲೈಫ್? ನಾನು ಹಾಸ್ಟೆಲ್ ಲೈಫ್ ಫಸ್ಟ್ ಸೇರಿದೆ PUCಗೆ, ಅದು ನಿಮ್ಮ ಚಿಕ್ಕಮಂಗ್ಳೂರಲ್ಲೇ. ಸ್ಟಾರ್ಟಿಂಗ್ ಹೆಂಗೆ ಅಂದ್ರೆ ಅದು ಮನೇಲೇ ಇದಿರೋದ್ರಿಂದ ಹಾಸ್ಟೆಲ್ ಹೆಂಗಿರುತ್ತೆ ಹುಡುಗರ ಜೊತೆ ಇರೋದು ಸೇರಿದಾಗ ಚೆನ್ನಾಗಿತ್ತು. ಹೋಗ್ತಾ ಕೊಡ್ತಾ ಇದ್ರು ಹಿಂಸೆ. ಬೆಳಗ್ಗೆ 5:30 ಎಬ್ರಿಸೋದು, ಬಂದ್ ಹೊಡೆಯೋದು, ಆಟ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ಹಿಂಸೆ ಸ್ಟಾರ್ಟು. ಅದಾದ್ಮೇಲೆ ಊಟ ತಿಂಡಿ ಮನೆ ನೆನಪಾಗಿ ಹೋಗ್ಬಿಡ್ತು 3 ದಿನಕ್ಕೆ. ಅಯ್ಯೋ ಅಚ್ಚುಕಟ್ಟಾಗಿ ಮನೆಯಲ್ಲಿ ಮಾಡ್ಕೊಡ್ತಿದ್ರು, ತಿಂತೆಲ್ಲ ಅದು ಬೇಡ ಇದು ಬೇಡ ಅಂತ ತಿಗಾಗಂಚಲಿ ಮಾಡ್ತಿದ್ದು. ಹಾಸ್ಟೆಲಲ್ಲಿ ಬಂದ್ಬಿಟ್ಟು ಮನೆಗೆ ಹೋಗಿ ಬೇಳೆ ಸಾರನು 2 ಸಲ ತಿನ್ನೋ ಥರ ಆಗೋಗ್ಬಿಟ್ಟೆ. ಆ ಥರ ಅದು ಬಿಟ್ಟರೆ PUCಲಿ ಅಂತ ಹೇಳ್ಕೊಳ್ಳೋ ಥರ ಏನೋ ಮಾಡೋಕ್ಕೆ ನಮಗೆ ಕರೋನಾ ಬಿಡಲಿಲ್ಲ. ಬಂತು, ಒಂದ್ಸಲ ಓಡಿಸ್ತು, ಇನ್ನೊಂದ್ಸಲ ಕರೆಸ್ಕೊಂಡ್ರು, ಸರಿ ಅಂತ 3 ತಿಂಗಳು ಮಾಡಿದ್ರು. ಮತ್ತೆ ಫುಲ್ ಫ್ರೀ ಪಾಸ್ ಗೋ. PUC ಬಯಾಲಜಿ ಓದಕ್ಕೆ ಇಷ್ಟ ಇರಲಿಲ್ಲ. ನಾನು ಬಯಾಲಜಿ PUCಲಿ ಇಷ್ಟ ಇರ್ತಾರ ಸಬ್ಜೆಕ್ಟ್ ಅಂದರೆ ಬಯಾಲಜಿ ಒಂದೇ. ಪ್ರಿಪ್ರೇಟ್ರಿ ಓದಕ್ಕೆ ಬಿಟ್ಟಿದ್ರು. ಪ್ರಿಪ್ರೇಟ್ರಿ ಅಲ್ವಾ ಕೊಳ್ಳು ಹೊಡ್ಕೊಂಡು ಓದ್ತಾ ಇದ್ದು. ಒಂದು ನೈಟ್ ಆಯಿತು, ಎಲ್ಲ ಆಚೆ ಕಡೆ ಓದಕ್ಕೆ ಹೋಗಿದ್ದು. ಎಲ್ಲ ಮೀಟಪ್ಗೆ ಅಂತ ಸೇರ್ಕೊಂಡಾಗ ಒಂದು ಕೆಮಿಕಲ್ ಪೌಡ್ರ್ ಸಿಕ್ಕಿತ್ತು. ಯಾವುದದು ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಕೊಡ್ತಾರಲ್ಲ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಅದು ಕೈಯಲ್ಲೇ ಹಿಡ್ಕೊಂಡಿದ್ದು ಪೌಡ್ರ್ ಫಾರ್ಮಲ್ಲಿ ಇತ್ತು. ಅದು ಗುಂಪಲ್ಲಿ ಕೂತಿದ್ವಲ್ಲ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತಗೊಂಡು ಬಂದು, ಆಮೇಲೆ ಇದು ಹೈಡ್ರೋಜನ್ ಪೆರಾಕ್ಸೈಡ್ ಬರುತ್ತಲ್ಲ ಉಂಟಾದಾಗ ಅದೆಲ್ಲ ಹಚ್ತಾರಲ್ಲ, ಇದನ್ನ ಮಿಕ್ಸ್ ಮಾಡೋದು. ಸೈಂಟಿಸ್ಟ್ ಲೆವೆಲ್ ಫೀಲು. ವಾಲ್ಟರ್ ವೈಟ್ ನೋಡ್ರೆ ಹ್ಯಾಂಕ್ ಬಂದು ಕ್ಯಾಚ್ ನಿನಗೆ ಕರೆಕ್ಟ್ ಆಗಿರೋ ಜೆಸ್ಸಿ ಪಿಂಕ್ ಪೆನ್ ಸಿಕ್ಕಿಲ್ಲ, ಅದಕ್ಕೆ ಹ್ಯಾಂಕ್ ನಿನ್ನ ಬೇಗ ಹಿಡ್ದಾಕಿರೋ. ಜೆಸ್ಸಿ ಪಿಂಕ್ ಪೆನ್ನೇ ಮಾಡಿದ್ ನನಗೆ. ಹೌದಾ? ಜೆಸ್ಸಿ ಪಿಂಕ್ ಪೆನ್ ಬಲೆ ಕಿಲಾಡಿ ನನ್ ಮಗ. ಎಕ್ಸ್ಪೆರಿಮೆಂಟ್ ಮಾಡ್ದವ, ಎಲ್ಲ ಮುಗೀತು. ಲಾಸ್ಟ್ ಅಲ್ಲಿ ಸ್ವಲ್ಪ ಪೌಡರ್ ಉಳ್ಕೊಂಡಿತ್ತು, ಅದನ್ನ ಎಸ್ಬಿಡೋಣ ಅಂತ ಹೋಗದೆ. ನಮ್ ಫ್ರೆಂಡ್ ಒಬ್ಬ ಬಂದ, ಏನಿದು ಅಂತ ಕೇಳ್ದ. ಇದು ಪೊಟ್ಯಾಷಿಯಂ ಪರ್ಮನೆಂಟ್ ಪೌಡ್ರು, ಟಚ್ ಮಾಡೋ ಅಂದೆ. ಬೇಡ ಬೇಡ ಅಂತಂದ.
ಸರಿ ಬೇಡ ಅಂತ ವಾಪಸ್ ಡಸ್ಟ್ಬಿನ್ಗೆ ಹಾಕಕ್ಕೆ ಹೋದೆ. ಬಾಯ್ಲಿ ಏನು ಕರೆದು ಕೈಯಲ್ಲಿ ಇದ್ದಿದ್ದು ಪೌಡ್ರಿಗೆ ಹೊಡೆದ. ಫುಲ್ಲು ಕಣ್ಣೊಳಗೆ ಹೋಗ್ತು. ಹೋಗಿದ್ದು ನೆಕ್ಸ್ಟ್ ಸೆಕೆಂಡೇ ಕಣ್ಣು ಫುಲ್ಲು ಉರಿ ಬಂದ್ಬಿಡ್ತು. ಪೌಡ್ರ್ ಫುಲ್ ಆಚೆ ಕಣ್ಣ ಹತ್ರ ಕೂತಿದ್ದು. ಅದು ಯಾವತ್ತಾಗಿರೋದು? ರಿಪಬ್ಲಿಕ್ ಡೇ ದಿನ, January 26, 2020. ಎಲ್ಲ ಹಾಸ್ಪಿಟ್ಲು ಕ್ಲೋಸು. ನಂದು ಇನ್ 2 days ಬಿಟ್ರೆ ಬರ್ಡೇ ಇತ್ತು. ಸರಿ ಅಂತ ಹಾಸ್ಪಿಟ್ಲ್ ಕರ್ಕೊ ಹೋಗ್ತಾರೆ, ಹಾಸ್ಪಿಟ್ಲು ಇಲ್ಲ, ಎಲ್ಲ ಕ್ಲೋಸು. ಸದ್ಯಕ್ಕೆ ನಮ್ಮ ಯಾಮಿನಿ ಸವೂರ್, ನಮ್ಮ ಸಾಯಿ ಏಂಜಲ್ ಸ್ಕೂಲ್ ಪ್ರಿನ್ಸಿಪಲ್ಲು, ಅವ್ರ ತಮ್ಮಂದೇ ಚೈತನ್ಯ ಸವೂರ್ ಅಂತ ಕಣ್ಣಿನ ಹಾಸ್ಪಿಟ್ಲ್ ಇದೆ, ಅವ್ರಿಗೆ ಕಾಲ್ ಮಾಡಿ ನೈಟು ಎಬ್ರಿಸಿ ಕರೆಸಿ ಎಲ್ಲ ಕಣ್ಣಿಗೆ ಡ್ರಾಪ್ಸ್ ಬಿಟ್ಟು ಆಪ್ರೇಷನ್ ಎಲ್ಲ ಮಾಡಿ ಕರ್ಕೊಬಂದು ಹಾಕಿದ್ರು ಮತ್ತೆ ಹಾಸ್ಟ್ಲಿಗೆ. ನನಗೆ ಹೊಡೆದವನಿಗೆ ತಗೊಂಡೋಗಿ ಹಾಕೊಂಡು ರುಬ್ಬಿದ್ರು. ಒಂದು ಕ್ರಿಕೆಟ್ ಸ್ಟಂಪ್ಸ್ ಬರುತ್ತಲ್ಲ, ಮುಳೆಗೆ ಇಟ್ಕೊಂಡಿದ್ರಲ್ಲ, ಅದು ಫುಲ್ ಮುರಿದಾಕಿದ್ರು ಕಾಕ. ಪೆಂಟಾಗನಲ್ಲಿ ಹಾಕೊಂಡು ಇದೇ ನೀವು ಹೇಳಿದ್ದು ದೇವಸ್ಥಾನ. ಕರ್ಕೊಬಂದು ಮಲಗಿಸಿದ್ರು. ನಾನು ಕಾಲೇಜ್ಗೆಲ್ಲ ಹೋಗ್ತಾ ಇರ್ಲಿಲ್ಲ. ನಮ್ಮ ಪ್ರೀತಿಯ ಅಕ್ಕ ನನ್ನ ತಮ್ಮಂಗೆ ಭಾರಿ ಏಟ್ ಆಗಿದೆ, ಏನಾಗಿದೆ ನೋಡೋಣ ಅಂತ ವಾರ್ಡನ್ ಹತ್ರ ಜಗಳ ಮಾಡ್ಕೊಂಡು ಬಂದಿರೋದು. ಒಳಗೆ ಬಿಡಲ್ಲ ಅಂದ್ರು. ಈ ನನ್ ಮಗ ಹಂಗೆ. ನಾನು ಮಲಗಿದ್ದೀನಿ, ಸುದ್ನಾನು ಈ ಕಡೆ ನೋಡ್ಕೊಳಕ್ ಕೂತಿದ್ದಾನೆ. ಇನ್ನೊಬ್ಬ ಯಾವನೋ ಸೆಕೆಂಡ್ PUC ಅವನು ಸ್ನಾನ ಮಾಡ್ಕೊಂಡು ಅವಾಗ ತಾನೆ ಒಂದೇ ಒಂದು ಕೆಂಪು ಕಲರ್ ಬಾವುಟ ತರ ಒಂದ್ ಅಂಡರ್ವೇರ್ ಹಾಕೊಂಡ್ ಬಂದ. ಅವನಿಗೇನ್ ಗೊತ್ತು ಇವಳು ಬರ್ತಾಳೆ ಅಂತ. ಇವಳು ಬಂದು ಡೋರ್ ತೆಗಿತಾಳೆ, ನೋಡ್ರ ಅವ್ನು ಹಿಂಗೆ ನಿಂತಾನೆ ಅಂಡರ್ವೇರ್ ಹಾಕೊಂಡು. ಛೇ, ಎಂತ ಫಾರ್ಮ್ ಮೂಮೆಂಟ್ ಆಗೋಯ್ತು ಅಂದ್ರೆ ಯಾಮಿನಿ ಅವ್ರಿಗೆ. ಅಷ್ಟೇ, PUC ಇನ್ನೇನು ಅದಾಯ್ತು. ಸೆಕೆಂಡ್ PU ಮುಗಿಸ್ನೂ ಇಲ್ಲ, ಸಾಕ್ ಬೇಡ ನೀವು. ಕೊರೋನಾ ಪಾಸ್ ಗೈಸ್, ಕೊರೋನಾ ಪಾಸ್ ನೋ ವ್ಯಾಲ್ಯೂ ಆಗಿತ್ತು. ಬಟ್ ಆದ್ರೂ ನೀನ್ ತುಂಬಾ ಟ್ಯಾಲೆಂಟ್ ಇದ್ದಲ್ಲ, ಯಾಕೆ ಈ ಫೀಲ್ಡಿಗೆ ಬಂದೆ? ಅಣ್ಣ ಹೆಂಗ್ ಓದ್ತಿದ್ದ ಗೊತ್ತಾ, ನನ್ಕಿನ್ನ ಚೆನ್ನಾಗಿ ಓದ್ತಿದ್ದ. ಈಗ ಈ ಪಾಯಿಂಟ್ ಹೇಳ್ಬಿಟ್ಟೆ, ನಿಮ್ಗಿಂತ ಚೆನ್ನಾಗಿ ಓದ್ತಿದ್ದೆ ಅಂದ್ಬಿಟ್ಟು ಈಗ ನಿಜವಾಗ್ಲೂ. ಟೆಲ್ ಅಬೌಟ್ ಯುವರ್ ಡಿಗ್ರಿ ಲೈಫ್. ಡಿಗ್ರಿ ಲೈಫ್ ಅಂತೂ ಅದಂತೂ ಚಿಂತ ಅಲ್ಬಿಟ್ಟಾಕಪ್ಪ. ಫಸ್ಟೇ ಕಾಲೇಜ್ಗೆ ಹೋಗ್ತೀನಿ, ತುಂಬಾ ದೊಡ್ಡ ಕಾಲೇಜು ಅನ್ಕೊಂಡು ಹೋದೆ. ದೊಡ್ಡದೇ ಅಲ್ಲಿ ಇದ್ದಿದ್ದು ನನ್ನ ಮಕ್ಳೆಲ್ಲ ವರ್ಷು, ಯಾಕಾರು ಈ ಕಾಲೇಜಿಗೆ ಬಂದೋ ಅಂತ ಅನಿಸ್ತಿತ್ತು. ಆಮೇಲೆ ಇವನು ಅಳಸ್ನಣ್ಣು ಅನ್ಕೊಂಡ್ ಹೋಗಿದ್ದಾನೆ, ಅಲ್ಲೋಗ್ಬಿಟ್ರೆ ಹತ್ತಿ ಹಣ್ಣು ಆಗ್ಬಿಟ್ಟೈತದು. ಅಳಸ್ತಂಡ್ ಹೋಗಿ ಹತ್ತಿ ಹಣ್ಣು ಆಗ್ಬಿಟ್ಟೈತೆ. ಕಾಲೇಜ್ ನೋಡ್ಬೇಕೇಮಿ, ಆಚೆ ಕಡೆ ನೋಡಿದ್ರೆ ದೊಡ್ಡದಾಗೈತೆ, ಸಕ್ಕತ್ತಾಗೈತೆ ಅಂತ ಅನ್ಸೋದು. ಒಳಗ್ ಬಂದ್ರೆ ಇದು ಯಾವ್ದಿದ್ ಕೊಳ್ಳು ಅಂತ ಅನ್ಕೊಂಡ್ಬಿಡ್ತೀನಿ. ನೀನೇ ಏನ್ ಮಾಡಂಗಿಲ್ಲ. 3 ವರ್ಷ ಒಂದು ಬೇರೆ ಕಾಲೇಜ್ ತರ ಡಿಗ್ರಿಗಳಲ್ಲಿ ಒಂದು ಫ್ರೆಶರ್ಸ್ ಪಾರ್ಟಿ ಇಲ್ಲ, ಸೆಂಡ್ ಆಫ್ ಇಲ್ಲ, ಕಾಲೇಜ್ ಫೆಸ್ಟ್ ಇಲ್ಲ. ನಾವ್ ಸೇರ್ಕೊಳ್ಳೋ ಕಾಲೇಜಲ್ಲೆಲ್ಲ ಯಾಕೆ ಹಂಗಿರುತ್ತೆ? ಇವಾಗ ನೋಡಿ ಸಾಯಿ ಏಂಜಲ್ಸ್, ನಾವ್ ಬಂದವಾದ್ಮೇಲೆ ನಮ್ದೊಂದು ಬ್ಯಾಚ್ ಇತ್ತು ಅಂತ ಒಂದ್ ಪ್ರೂಫ್ಗೂ ಒಂದ್ ಗ್ರೂಪ್ ಫೋಟೋನು ಇಲ್ಲ ನಮ್ ಸಾಯಿ ಏಂಜಲ್ಸ್ ಅಲ್ಲಿ. ಪ್ರೂಫ್ ನೋಡಿದ್ರೆ ಕರ್ಸಿ ತೆಗಿಸ್ಬೇಕು ಇನ್ನೊಂದ್ಸಲ. ನನ್ನ ಲೈಫ್ ಹೆಂಗಿತ್ತು ಅಂತಂದ್ರೆ, ಹಾಸ್ಟೆಲ್ ಲೈಫು, ನಾನು ಎಕ್ಸಾಮ್ ಬರ್ದು ಪಾಸ್ ಆಗಿ ನಮ್ಮಣ್ಣ ಏನು ಮಾಡಿಲ್ಲ. ನಮ್ಮಣ್ಣ ಲೈಕ್ ನನ್ನ ಪಪ್ಪನ ವಿಷ್ನ ಏನು ಫುಲ್ಫಿಲ್ ಮಾಡಿಲ್ಲ, ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡಿದೆ ಗೈಸ್. ಸೊ ದಟ್ಸ್ ವೈ ಲೈಕ್ ಪಾಪಾ ಕಾ ಪರಿ. ವಾಟ್ ಯು ಸೇ? ಮೀ ಪಾಪಾ ಕಾ ಪರಿ. ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು, ನಮ್ಮ ಅಣ್ಣ ಏನು ಮಾಡಿಲ್ಲ, ನಮ್ಮ ಅಪ್ಪನ ವಿಷ್ನ ಯಾವ್ದು ಕಂಪ್ಲೀಟ್ ಮಾಡಿಲ್ಲ. ತಿರ್ಗ್ಸ್ ನಾನು ಹೇಳ್ತೀನಿ. ಆತರ ಎಲ್ಲ ಇಲ್ಲ ಗೈಸ್. 10th ಆದ್ಮೇಲೆ ನಮ್ಮ ತಾತ ಕರ್ಕೊಂಡೋಗಿ PU ಸೇರಿಸ್ತು. ಎಲ್ಲಿ? DK, ರಾಮಕುಂಜ, ಆತೂರು, ಉಡುಪಿ ಆ ಕಡೆ ಸೈಡ್ ಎತ್ತಾಕ ಹೋಗಿ ಹಾಕ್ಬಿಟ್ರು. ಅದನ್ನು ಪೇಜಾವರ ಶ್ರೀ ಮಠನೇ. ಅಲ್ಲೂ ಇನ್ನೇನ್ ಮಾಡೋದು ಅಂತ 1.5 ವರ್ಷ ಓದ್ದೆ. ಆಮೇಲೆ ಅವರೇ ಬಿಡ್ಸ್ ಕಳ್ಸಿದ್ರು. ನಡಿ ಸಾಕ್, ನೀನು ಇಲ್ಲಿ ನೀನ್ ಹಾಳಾಗೋದಲ್ದೇನೆ ಇರೋರ್ನೆಲ್ಲ ಹಾಳು ಮಾಡ್ತಾ ಇದೀಯ ಅಂತ ಹೇಳಿ ಕಳ್ಸಿದ್ರು. ಅದಾದ್ಮೇಲೆ ಬಂದು AITಗೆ ಜಾಯ್ನ್ ಆದೆ. ನಾನೇನ್ ಬಿಟ್ಟಿಲ್ಲ, ನನ್ನ ಪ್ರಯತ್ನ ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀನಿ. ಯಾವ್ದಾರೋ ಒಂದು ತಗೊಬೇಕು, ಡಿಗ್ರಿ ಹೋಲ್ಡರ್ ಆಗ್ಬೇಕು ಅಂತ ಮಾಡ್ತಾನೆ ಇದ್ದೆ ನಾನು. ಬಂದೆ, ಇಲ್ಲಿ ಸಿವಿಲ್ ತಗೊಂಡಾದ್ಮೇಲೆ ಎಲ್ಲಿದ್ದೀನಿ ನಾನು ಇವಾಗ? ಇಲ್ಲಿ ಸಿವಿಲ್ ತಗೊಂಡಾದ್ಮೇಲೆ ಅದನ್ನು 2.5 ವರ್ಷ ಓದಿ, ನಂದು ಯಾವ ಬ್ಯಾಕ್ ಕೀಕ್ ಅಂತ ಯಾವುದು ಇರಲಿಲ್ಲ. ಆ ಕಾಲೇಜಲ್ಲೂ TCಗೆ ರೆಡ್ ಇಂಕಲ್ಲಿ ಬರ್ದು ನನ್ನ ಆಚೆ ಹಾಕಿದ್ರು. ನಮ್ಮ ಅಮ್ಮ ಬಂದಿತ್ತು, ಸರ್ ಬೇಡ ಸರ್ ಕಂಟಿನ್ಯೂ ಮಾಡಿಸಿ ಸರ್ ಅಂತ ಕೇಳೋಕ್ಕೆ. ಫಸ್ಟ್ ಸೆಮ್ಮಲ್ಲೇ ನಮ್ಮ ಅಪ್ಪ ಬಂದು 10,000 ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಅಲ್ಲಿ ಬೇರೆ ಕಟ್ಟಿತ್ತು. ಬಿಡಿ, ಅದು ಬೇರೆ ಮ್ಯಾಟ್ರು. ಹಂಗೆಲ್ಲ ಮಾಡಿದ್ದೀನಿ. ಅದಾದಮೇಲೆ ಒಂದು ಕಡೆ ಅನ್ನಿಸ್ತು ನನಗೆ, ಏನಾರೋ ಮಾಡ್ಬೇಕು ಲೈಫಲ್ಲಿ. ನಮ್ಮಪ್ಪ ಬೇರೆ ಎಲ್ಲರ ಹತ್ರ, ನಮ್ಮಪ್ಪನ ಅಂಗಡಿ ಐತೆ ಊರಲ್ಲಿ. ಯಾರೇ ಬಂದ್ರು ಮಗ ಏನು ಮಾಡ್ತವನೆ, ಮಗ ಏನು ಓದ್ತವನೆ ಕೇಳಿ ನಮ್ಮಪ್ಪಂಗಂತೂ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿತ್ತು. ಓಕೆ, ನಮ್ಮಪ್ಪ ಹೇಳ್ಕೊಳಕ್ಕಾರೋ ಏನಾರೋ ಒಂದು ಮಾಡಿಬಿಡೋಣ ಅಂತ ನಮ್ಮ ಅಪ್ಪಂಗೆ ಯಾರೋ ಏನೋ ಹೇಳಿದರು, ನಿಮ್ಮ ಮಗಂಗೆ ಇದು ಮಾಡಿಸಿ, ಪ್ಯಾರಾಮೆಡಿಕಲ್ ಮಾಡಿಸಿ ಜಾಬ್ ಸಿಗುತ್ತೆ, ಅದಕ್ಕಾರ ಹೋಗ್ಲಿ ಅವನು ಅನ್ನೋ ಥರ.
ಸರಿ ಪ್ಯಾರಾಮೆಡಿಕಲ್ ಮಾಡೋಕ್ಕೆ ಬೆಂಗಳೂರು ದಯಾನಂದ್ ಸಾಗರ್ ಕಾಲೇಜೇ ಸೆಲೆಕ್ಟ್ ಮಾಡಿದೆ ಗೈಸ್. 3 ವರ್ಷ ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಟು DMRD ಕಂಪ್ಲೀಟ್ ಮಾಡಿ ಪಾಸಾಗಿ ಯಾವುದೇ ಬ್ಯಾಗ್ ಉಳಿಸ್ದೆ 3 ವರ್ಷದಲ್ಲಿ ಪಾಸಾಗಿ ತಗೊಂಡೋಗಿ ತೋರಿಸಿ ನಮ್ಮ ಮನೆಗೆ. ಆ ಮಾಸ್ ಕಾರ್ಡ್ ತಂದಿಟ್ಟು ಪಾಪ ಎಷ್ಟು ಪಾಪ ಅಂದ್ರೆ ನಮ್ಮಣ್ಣ ಪಾಪ ಕಷ್ಟ ಪಡ್ಕೊಂಡು ಪಾಸ್ ಮಾಡಿದಾನೆ, ಹೆಂಗೋ ಒದ್ದಾಡ್ಕೊಂಡು ಪಾಸ್ ಮಾಡಿದಾನೆ. ಆ ಮಾಸ್ ಕಾರ್ಡ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ಸೊ ನಾವು ಇವಾಗ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮತ್ತೆ ಅದನ್ನ ಏನು ಸೆಕೆಂಡ್ ಕಾಪಿ ತೆಗೆಸ್ಕೊಬೇಕು. ಎಷ್ಟು ಅನ್ಲಕ್ಕಿ ಇದಾನೆ ಅಂದ್ರೆ ನಮ್ಮಣ್ಣ ಎಜುಕೇಶನ್ ಅಲ್ಲಿ. ಯಾರಿಗಾರ ತೋರ್ಸಲ್ಲ ಅಂದ್ರೂ ಕಾಪಿ ಇಲ್ಲ ಗೈಸ್ ಒಂದ್ ಮನೆಯಲ್ಲಿ. ಈ ತರ ನಮ್ದು ಓದಲ್ಲಿ ಸ್ವಲ್ಪ ವೀಕು, ಮನೆಯಲ್ಲಿ ಮೇಲೋ. ಇವರು ಮನೇಲಿ ವೀಕು, ವೀಕೇನಿಲ್ಲ. ನಮ್ಮ ಹತ್ರ ದೇರ್ಕೊಂತಾರೆ ಕೆರ್ಕೊಂತಾರೆ. ನೀನ್ ಓದಲ್ಲಿ ಹಿಂಗೆ ಇರೋವರೆಗೂ ನಂಗೆ ಇದಿಲ್ಲ. ಹಂಗೆ ಕೆರ್ಕೊಂಡ್ಬಿಡ್ತಾರೆ ಮೆತ್ತಗ. ಅದು ಬಂದು ಇವರೆಲ್ಲ ಮನಿ ಕೇಳೋ ಟೆಕ್ನಿಕ್ ತುಂಬಾ ಚೆನ್ನಾಗೈತೆ ಗೈಸ್. ನಿಮ್ ಮನೇಲಿ ನೀವು ಯೂಸ್ ಮಾಡಿ ನೋಡಿದ್ರೆ ನಿಮ್ಮ ಕಸಿನ್ ಅಂದ್ರೆ ಲೈಕ್ ಸಿಬ್ಲಿಂಗ್ಸ್ ಕಸಿನ್ಸ್ ಇಂದ ನೀವು ಕಾಸು ಕೇಳ್ಬೋದು. ಸಖತ್ತಾಗಿ ಕೇಳ್ತಾರೆ, ಇಲ್ಲ ಅನ್ನಕ್ಕೆ ಆಗ್ಬಾರ್ದು. ಹಿಂಗಿದೆ ಪ್ರಾಬ್ಲಮ್, ಹಿಂಗಿದೆ ಅಂತ ಬಂದು ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಮತ್ತೆ ಇನ್ಯಾರ ಹತ್ರ ಕೇಳ್ಬೇಕು ಗೈಸ್? ನಾವು ಇಲ್ಲ ಅನ್ನಕ್ಕೆ ಆಗಲ್ಲ. ಓಕೆ ತಗೋ ಹೋಗು ಅನ್ನಂಗ ಆ ತರ ಇರುತ್ತೆ. ಮತ್ತೆ ಸಿಗೋಣ ಗೈಸ್. ಬೇಜಾನ್ ಮಾತಾಡೋದೈತೆ. ಇನ್ನು ನಮ್ಮ ಬತ್ತಳಿಕೆಯಲ್ಲಿ ನೆಕ್ಸ್ಟ್ ಲೆವೆಲ್ ಸ್ಟೋರೀಸ್ ಇದಾವೆ, ಎಲ್ಲ ಬಿಡೋಣ. ಕೇಳ್ರಿ, ನಮ್ ಲೈಫ್ ಸ್ಟೋರೀಸ್ ಕೇಳ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬಕರಾಬಿ ಎಲ್ಲ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಲಾಂಗ್ ಟೈಮ್ ನಾನು ಅಪ್ಲೋಡ್ ಮಾಡಿಲ್ಲ ಅಂತ ಐಕನ್ನ ಒತ್ತಿಟ್ಕೊಳ್ಳಿ. ಇಟ್ಕೊಂಡೇ ಇರ್ಬೇಕಾ? ಅವ್ರು ಎತ್ತಲೇಬಾರ್ದು, ಹಿಂಗೆಲ್ಲ ಒತ್ತಿ ಬಿಡಿ ಆಯ್ತು. ಲೈಕ್ ತುಂಬಾ ಟೈಮ್ ಆಗಿದೆ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ಐ ಹ್ಯಾವ್ ಲೈಕ್ ಬಿಸಿ ಇದೆ. ಲೈಕ್ ಏನೋ ಮಿಡ್ ಟರ್ಮ್ ಇತ್ತು, ಎಕ್ಸಾಮ್ಸ್ ಇತ್ತು, ಎಲ್ಲದು ಇತ್ತು. ಸೊ ಅದೆಲ್ಲ ನೆಪ ಅಂತ ಗೊತ್ತು, ಆದ್ರೂ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಬಾಯ್.